ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತುಭ್ಯೋ ನಮಃ. ವಾಸ್ತವ ಜ್ಯೋತಿಷ್ಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಯೂಟ್ಯೂಬ್ ವೀಕ್ಷಕ ವಾಹಿನಿಗೆ ನಮಸ್ಕಾರವನ್ನು ತಿಳಿಸುತ್ತಾ, ಇವತ್ತಿನ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಶಿಯ ಸ್ವಭಾವಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷದ ಬಗ್ಗೆ ಅದರ ವಿಶೇಷಗಳನ್ನು ತಿಳಿಸಿಕೊಡ್ತೇನೆ. ನೋಡಿ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಸಾಮಾನ್ಯವಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಗೊತ್ತಿರುತ್ತೆ. ಆ ಧರ್ಮ, ಅರ್ಥ, ಕಾಮ, ಮೋಕ್ಷದಲ್ಲಿ ದಾನ, ಅರ್ಥ, ಕಾಮ, ಮೋಕ್ಷ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಈ ಧರ್ಮ ಕೇವಲ ವಿಚಾರಣೆಗೆ ಮಾತ್ರ ಅಲ್ಲ, ರಾಶಿಯ ಅನುಗುಣವಾಗಿಯೂ ರಾಶಿಯ ಸ್ವಭಾವದ ಮೇಲೆ ಅವರ ಆಧಾರಿತವಾಗಿರುತ್ತೆ. ಈಗ ಧರ್ಮದಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಏನಾಗುತ್ತೆ, ಅರ್ಥದಲ್ಲಿ ಹೆಚ್ಚು ಗ್ರಹಗಳಿದ್ದಾಗ, ಕಾಮದಲ್ಲಿ ಹೆಚ್ಚು ಗ್ರಹಗಳಿದ್ದಾಗ, ಮೋಕ್ಷದಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಏನ್ ಹೇಳುತ್ತೆ. ನನಗೆ ಧರ್ಮದಲ್ಲಿ ಧರ್ಮರಾಶಿಗಳು ಬಂದು ಮೇಷ, ಸಿಂಹ, ಧನಸ್ಸು. ಇವು ಧರ್ಮರಾಶಿಗಳು. ಧರ್ಮರಾಶಿಗಳು ಆಕ್ಚುಲಿ ಗೊತ್ತಿರುತ್ತೆ. ಧರ್ಮರಾಶಿಗಳಲ್ಲಿದ್ದಾಗ ಎಲ್ಲವನ್ನು ಧರ್ಮ ಮಾಡುವಂತ ಸ್ವಭಾವ ಇರುತ್ತೆ. ತಾನು ಒಬ್ಬನೇ ತಿನ್ನಬಾರ್ದು, ಇನ್ನೊಬ್ಬರಿಗೂ ಕೊಟ್ಟು ತಿನ್ಬೇಕು ಅನ್ನೋ ಒಂದು ಹೆಚ್ಚಿನ ಗುಣ ಇರುತ್ತೆ. ಧರ್ಮದ ಒಂದು ಅರ್ಥವಾಗಿ ಆಧ್ಯಾತ್ಮಿಕವಾಗ್ಲಿ, ಪೂಜನೀಯವಾಗ್ಲಿ, ಸಂಸ್ಕಾರ, ವಿಚಾರ, ಹಿರಿಯರಿಗೆ, ಗೌರವರಿಗೆ, ವೃತ್ತರಿಗೆ ಅನೇಕ ರೀತಿಯಲ್ಲಿ ಗೌರವವನ್ನು ಕೊಟ್ಟು ಅವರ ಬಾಳ್ಮೆ, ಅದು ಸಾಮಾಜಿಕವಾಗಿ, ಅನೈತಿಕವಾಗಿ, ನೈತಿಕ ಮತ್ತು ಅನೈತಿಕವಾಗಿ ಅವುಗಳ ವಿಷಯಗಳನ್ನು ತಿಳ್ಕೊಂಡು ಯಾವುದು ಧರ್ಮ, ಯಾವುದು ಅಧರ್ಮ ಅನ್ನೋದು ಬಹಳ ಮುಖ್ಯವಾಗಿ ತಿಳ್ಕೊಂಡು ಇವರ ಒಂದು ವಿಶೇಷ ರೂಪದಲ್ಲಿ ಬಾಳ್ತಾ ಇರ್ತಾರೆ. ಅಂತಹ ರಾಶಿಯಲ್ಲಿ ಮೇಷ, ಸಿಂಹ, ಧನಸ್ಸು ಇವು ಧರ್ಮ ರಾಶಿ ಅಂತ ತಿಳಿಬಹುದು. ಇನ್ನು ನೆಕ್ಸ್ಟ್ ಬಂದು ಅರ್ಥ ರಾಶಿ ಬಂದು ವೃಷಭ, ಕನ್ಯಾ, ಮಕರ. ಇವು ಅರ್ಥ ರಾಶಿಗಳು. ಇವರು ಯಾವುದಕ್ಕೂ ಎಲ್ಲ ಒಂದು ಅರ್ಥ, ಲಾಭಾಂಶವನ್ನು ನೋಡುವಂತ ಉದ್ದೇಶವಾಗಿ ಹೆಚ್ಚಿರುತ್ತೆ. ತನಗೆ ಬೇಕಾದದ್ದು ಅವಶ್ಯಕ ಇದ್ದಾಗ ಮಾತ್ರ ಮುಂದಾಳತ್ವವಾಗಿ ಅವನ ಈಡೇರಿಸಿಕೊಳ್ಳುವ ಹೊರತು ಅವನ ಸ್ವಯಂಕೃತವಾಗಿ ಮಾಡ್ತಾನೆ ಅನ್ನೋ ಒಂದು ಇದಿಲ್ಲ. ಲಾಭ ಬರ್ತಾನೆ, ಲಾಭ ಎಲ್ಲದರಲ್ಲೂ ಲಾಭ ನೋಡ್ತಾನೆ. ತಂದೆ ತಾಯಿಗಳಾಗ್ಲಿ, ಹೆಂಡತಿ ಮಕ್ಕಳಾಗ್ಲಿ, ಸ್ನೇಹಿತರಾಗ್ಲಿ, ಅನೇಕ ವಿಷಯಗಳಲ್ಲಿ ಯಾವ್ದ್ರಲ್ಲಿ ಲಾಭ ಇದೆ ಅನ್ನೋ ಒಂದು ಅರ್ಥದಲ್ಲಿ ಇವರು ಆ ಥರ ಮುನ್ನುಗ್ತಾರೆ ಹೊರತು ಇವರು ವೃಷಭ, ಕನ್ಯಾ, ಮಕರದ ಈ ರಾಶಿಗಳಲ್ಲಿ ಗ್ರಹಗಳಿದ್ದಾಗ ಈ ರೀತಿಯ ಒಂದು ಧರ್ಮ, ಅರ್ಥ ಒಂದು ಇರೋದಿಲ್ಲ. ಬರೀ ಕೇವಲ ಅರ್ಥದ ಗುಣಗಳು ಹೆಚ್ಚಾಗಿರುತ್ತೆ. ಲಾಭಾಂಶ ಬರದೇ ನೋಡ್ತಿರ್ತಾರೆ. ತಂದೆ ಆಗ್ಲಿ, ತಾಯಿ ಆಗ್ಲಿ, ಹೆಂಡತಿ ಮಕ್ಕಳಾಗ್ಲಿ, ಸ್ನೇಹಿತರಾಗ್ಲಿ ಎಲ್ಲರಿಂದಲೂ ಲಾಭ ಬರುವಂತ ಉದ್ದೇಶವಾಗಿ ಇಟ್ಕೊಂಡು ಅವನು ಒಂದ್ ಕಡೆ ಹೋಗ್ತಾನೆ ಹೊರತು ಯಾವುದಕ್ಕೂ ಒಂದು ಉದ್ದೇಶ, ತನ್ನ ಧರ್ಮವಾಗಿ ಯಾವುದಕ್ಕೂ ಒಂದು ಮುನ್ನುಗ್ಗುವ ಒಂದು ಅರ್ಥ ಅವನಿಗೆ ಮನಸ್ಸಿರುವುದಿಲ್ಲ. ಇನ್ನು ನೆಕ್ಸ್ಟ್ ಬಂದು ಕಾಮರಾಶಿಗಳು ಮಿಥುನ, ತುಲ, ಕುಂಭ. ಇವು ಕಾಮರಾಶಿಗಳು. ಬ್ರಾಕೆಟ್ ಅಲ್ಲಿ ಆಸೆ ಹೆಚ್ಚು. ಇವರಿಗೆ ಒಂದು ಮನೆ ಆಗ್ಲಿ, ಮನೆಯ ಆಸ್ತಿ ಆಗ್ಲಿ, ಅಣ್ಣ ತಮ್ಮ ಇರ್ತಾರೆ. ಅಣ್ಣ ತಮ್ಮ ಇದ್ದಾಗ ತಮ್ಮೊಂದು ರಾಜಸಿಕ ರಾಶಿ ಅಥವಾ ಈ ಕಾಮರಾಶಿ ಆದಾಗ ಏನಾಗುತ್ತೆ, ಅಂತ ಸಮಪಾಲು ಹಂಚ್ಬೇಕಾರೆ ಅಣ್ಣಗ್ ಜಾಸ್ತಿ ಹೋಗುತ್ತೆ. ಇಲ್ಲ ನನಗೂ ಅದು ಬೇಕು, ಅದ್ರಲ್ಲೂ ನಂಗೂ ಬೇಕು, ಅದು ಬೇಕು ಅನ್ನೋ ಒಂದು ಆಸೆ ಹೆಚ್ಚಾಗಿರುತ್ತೆ. ಆಸೆ ಪೂರಕವಾಂಶವಾಗಿ ಹೆಚ್ಚಾಗಿ ಇವರು ಹೊಂದಿರುತ್ತಾರೆ ಹೊರತು ಯಾವುದೇ ರೀತಿ ಒಂದು ಧರ್ಮದ ಗುಣ ಇರುವುದಿಲ್ಲ, ಒಂದು ಮೋಕ್ಷದ ಗುಣ ಇರುವುದಿಲ್ಲ. ಎಲ್ಲವೂ ನನಗೆ ಬೇಕು, ಅದು ಎಲ್ಲ ಒಂದು ನನಗೆ ಸೇರ್ಬೇಕು ಅನ್ನೋ ಒಂದು ಉದ್ದೇಶವಾಗಿ ಹೆಚ್ಚಿರುತ್ತೆ ಹೊರತು ಯಾವುದೊಂದು ಧರ್ಮ ಆಗ್ಲಿ, ಮೋಕ್ಷ ಆಗ್ಲಿ ಅದ್ರ ಬಗ್ಗೆ ಚಿಂತನೆಗಳು ಇರೋದಿಲ್ಲ. ಕೇವಲ ಆಸೆ, ಎಲ್ಲದಕ್ಕೂ ಆಸೆ ಇದ್ರೆ ಓಕೆ. ಅತಿ ಆಸೆಯನ್ನು ಹೊಂದಿರುವಂತಹ ರಾಶಿಗಳಾಗಿರುತ್ತವೆ. ಕೆಲವೊಮ್ಮೆ ಆ ರಾಶಿಗಳಲ್ಲೂ ಈ ತರ ಇದ್ದಾಗ ಅವು ನಿಮ್ಗೆ ಡಿಪೆಂಡ್ ಕೆಲವೊಮ್ಮೆ ಗೊತ್ತಿರುತ್ತೆ. ಹೆಚ್ಚಾಗಿ ಆಸೆ ಪಡ್ತಾನೆ, ಆಸೆ ಇದ್ರೂ ಅತಿ ಆಸೆ ಇದೆ ಅನ್ನೋ ಒಂದು ಕೆಲವೊಮ್ಮೆ ಸಾಮಾಜಿಕವಾಗಿ ಅಥವಾ ನಿಮ್ಮ ಫ್ರೆಂಡ್ಶಿಪ್ ಸರ್ಕಲ್ಗಳಲ್ಲಿ ಅತಿ ಹೆಚ್ಚಾಗಿ ಗೊತ್ತಾಗಿರುತ್ತೆ.
ಅಂಥವ್ರು ಏನಾಗಿರುತ್ತೆ, ಈ ಮಿಥುನ ತುಲಾ ಕುಂಭ ರಾಶಿಯಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಆಸೆ ಜಾಸ್ತಿ ಅನ್ನುವುದು ಹೆಚ್ಚಾಗಿ ಕಂಡು ಬರುತ್ತೆ. ಇದಕ್ಕೆ ಕಾಮರಾಶಿ ಅನ್ನೋ ಒಂದು ಅರ್ಥ ಆಗಿದೆ. ಇನ್ನು 4ನೇದು ಮೋಕ್ಷ. ಈ ಮೋಕ್ಷ ರಾಶಿಗೆ ಬಂದು ಕಟಕ, ವೃಶ್ಚಿಕ, ಮೀನ ಇವು ಮೋಕ್ಷ ರಾಶಿಗಳು. ಈ ಮೋಕ್ಷ ರಾಶಿಲಿ ಏನು, ಈ ಕಡೆ ಒಂದು ಧರ್ಮನೂ ಇರೋದಿಲ್ಲ, ಈ ಕಡೆ ಕಾಮನೂ ಇರೋದಿಲ್ಲ, ಈ ಕಡೆನೂ ಅರ್ಥನೂ ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಕೇವಲ ಒಂದು ಮೋಕ್ಷ ಹೆಚ್ಚಾಗಿ. ಏನು ಬೇಡ ಗುರು, ಎಲ್ಲಾ ಮಾಡ್ತಾನೆ. ಒಂದು ಕಾಲಕ್ರಮೇಣದಲ್ಲಿ ಧರ್ಮನೂ ಮಾಡಿರ್ತಾನೆ, ಅರ್ಥನೂ ಅಂದ್ರೆ ವ್ಯವಹಾರನೂ ಲಾಭಾಂಶನೂ ಪಡ್ಕೊಂಡಿರ್ತಾನೆ, ಆಸೆನೂ ಬಿಟ್ಟಿರ್ತಾನೆ. ಕೊನೆ ಒಂದಿನ ಏನಿಲ್ಲ ಗುರು, ಎಲ್ಲ ನಶ್ವರ ಒಂದು ಹೆಚ್ಚಾಗಿ ಚಿಂತನೆ ಮಾಡ್ತಾನೆ. ಕೇವಲ ಒಂದು ಮೋಕ್ಷ ಚಿಂತನೆಯಾಗಿ ಸನ್ಯಾಸತ್ವದ ಒಂದು ಆಧಾರಿತವಾಗಿ ಯೋಚನೆ ಮಾಡ್ತಾನೆ. ಒಂದೊಂದು ರೀತಿಯಲ್ಲಿ ಯಾವುದೋ ಶಾಶ್ವತ ಅಲ್ಲ, ಎಲ್ಲವೂ ಕೊನೆಗೆ ಯಾವುದು ಉಳಿಯೋದಿಲ್ಲ, ಎಲ್ಲವೂ ಕ್ಷಯವಾಗುತ್ತೆ ಹೊರತು ಯಾವುದು ನಮ್ಮಲ್ಲಿ ಉಳಿಯೋದಿಲ್ಲ ಅನ್ನೋ ಒಂದು ಅರ್ಥ ಹೆಚ್ಚಾಗಿರುತ್ತೆ. ಕೇವಲ ಇವರಿಗೆ ಇದು ಯಾವುದು ಕಮ್ಮಿ ಇದೆ, ಒಟ್ಟಾರೆ ಈ ಎಲ್ಲ ರಾಶಿಗಳಲ್ಲಿ ಇದೆ ಅಂತ ಸುಮ್ಮನೆ ಕೂರಂಗಿಲ್ಲ ನೋಡಪ್ಪ. ಹೀಗೆ ಉದಾಹರಣೆಗೆ ಕಟಕ, ವೃಶ್ಚಿಕ, ಮೀನ ಈ ರಾಶಿಗಳಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಮೋಕ್ಷ ಚಿಂತನೆ ಹೆಚ್ಚಾಗಿರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಸ್ವಲ್ಪ ಆಸೆನೇ ಇಟ್ಕೊಳಪ್ಪ, ಒಂದು ಅರ್ಥ ನೋಡ್ಕೊ, ಒಂದು ವ್ಯವಹಾರದಲ್ಲಿ ಲಾಭ ಬರೋದು ಅರ್ಥನೂ ಗಳಿಸ್ಕೊ ಅನ್ನೋ ಒಂದು ಉದ್ದೇಶವಾಗಿ ಈ ರೀತಿ ಒಂದು ಕಳಿಸ್ಬೇಕು ಹೊರತು ಯಾವುದೇ ಈ ಕಟಕ, ವೃಶ್ಚಿಕ, ಮೀನ ರಾಶಿಯಲ್ಲಿ ಇದೆ ಮೋಕ್ಷ ಇದೆ ಅಂತ ಸುಮ್ಮನೆ ಹೇಳಿ. ಯಾವುದು ಕಮ್ಮಿ ಇದೆ ಅದನ್ನ ಜಾಸ್ತಿ ಮಾಡ್ಕೊ, ಜಾಸ್ತಿ ಇರೋದನ್ನ ಕಮ್ಮಿ ಮಾಡ್ಕೊ ಅನ್ನೋ ಒಂದು ಅರ್ಥದಲ್ಲಿ ನಮಗೆ ಈ ರೀತಿ ರಾಶಿಗಳ ಒಂದು ಸ್ವಭಾವ ತಿಳಿಸುತ್ತೆ. ಈಗ ಧರ್ಮದಲ್ಲಿ ಹೆಚ್ಚು ಗ್ರಹಗಳಿದ್ದಾಗ ಕೇವಲ ಧರ್ಮ ಮಾಡ್ತಿದ್ರೆ ಕೊನೆಗಾಲಕ್ಕೆ ಅವನು ಹಿಡ್ಕೊಂಡ, ಕೊನೆಗಾಲಕ್ಕೆ ಹಣ ಆಗ್ಲಿ ಸಂಪತ್ತಾಗ್ಲಿ ಏನೂ ಇರೋದಿಲ್ಲ. ಕೇವಲ ಬರೀ ಎಲ್ಲದನ್ನು ಹೆಂಡತಿ ಮಕ್ಕಳ ರೂಪ, ಅವರ ಸ್ನೇಹಿತರಾಗ್ಲಿ, ಇತರ ಬಂಧು ಬಾಂಧವಗಳಾಗ್ಲಿ ಎಲ್ಲರಲ್ಲೂ ಅರ್ಥ ಲಾಭಾಂಶವನ್ನೇ ನೋಡಿದರೆ ಧರ್ಮ ಇಲ್ಲಿ ಬಂತು ಅಲ್ವಾ. ಇದೇ ರೀತಿ ಇನ್ನ ಎಲ್ಲದನ್ನು ಆಸೆ ಪಟ್ರೆ, ನಿನಗೆ ಇಲ್ಲಿ ಎಲ್ಲವನ್ನೂ ಆಸೆ ಪಟ್ರೆ ಅವು ಉಳಿದರಿಗೆ ಏನ್ ಸಿಕ್ತು, ಎಲ್ಲವೂ ನಿನಗಾಗಿ ಕೊನೆಗೇನಾಗುತ್ತೆ, ಎಲ್ಲ ನಶ್ವರ ಆಗುತ್ತೆ. ಈ ರೀತಿಯಲ್ಲಿ ಕಾಮ ಹೆಚ್ಚಾಗಿ ಆಸೆ ಇತ್ತು ಅಂದ್ರೆ ಸ್ವಲ್ಪ ಸ್ವಲ್ಪ ದಾನ ಧರ್ಮ ಮಾಡೋದು ಮತ್ತು ಕಲಿತ್ಕೋ. ಇನ್ನು ಮೋಕ್ಷ ಇದ್ರೆ ಎಲ್ಲವೂ ಮೋಕ್ಷ, ಯಾವುದು ಬೇಡ ಅಂದ್ರೆ ಅವನಿಗೇನು ನಿರಾರ್ಥಕವಾಗುತ್ತೆ. ಸ್ವಲ್ಪ ಧರ್ಮನೂ ಇರ್ಲಿ, ಈ ಮೋಕ್ಷ ರಾಶಿ ಧರ್ಮನೂ ಕಲಿಸ್ಕೊ, ಅರ್ಥನೂ ಕಲ್ತ್ಕೊ, ಸ್ವಲ್ಪ ಆಸೆನೂ ಕಲ್ತ್ಕೊ. ಈ ರೀತಿಯಾಗಿ ರಾಶಿಗಳ ಡಿಪೆಂಡ್ ಅವರ ಅನುಗುಣವಾಗಿರುತ್ತೆ. ಈ ರೀತಿಲಿದ್ದಾಗ ಯಾವುದು ಹೆಚ್ಚಿರುತ್ತೆ ಅದನ್ನು ಕಮ್ಮಿ ಮಾಡ್ಕೊ, ಕಮ್ಮಿ ಇರೋದನ್ನ ಹೆಚ್ಚು ಮಾಡ್ಕೊ ಅನ್ನೋದು ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಒಟ್ಟಾರೆ ತಿಳಿಸುತ್ತೆ. ಇನ್ನು ನೆಕ್ಸ್ಟ್ ಬಂದು ಇನ್ನು ಸ್ವಭಾವಗಳು ಏನ್ ಹೇಳುತ್ತೆ ಅನ್ನೋದು. ಈ ಸ್ವಭಾವದಲ್ಲಿ ಕಟಕ ಮೇಷ, ಕಟಕ, ತುಲಾ, ಮಕರ ಇವು ಕ್ರಿಯೆ ರಾಶಿ. ಕ್ರಿಯೆ ರಾಶಿ. ಈ ಕ್ರಿಯೆ ಅಂದ್ರೆ ಏನು, ಒಂದು ಯೋಚನೆ ಮಾಡಲ್ಲ. ಯಾವ್ದಾರು ಒಂದು ಕೆಲಸ ಇದ್ರೆ ಅದು ಸರಿ ಇತ್ತೋ ಸರಿ ಇಲ್ಲ ಅಂತ ಒಂದು ಯೋಚನೆ ಮಾಡಲ್ಲ, ಒಟ್ಟಾರೆ ಮಾಡ್ಬಿಡು ಅನ್ನೋ ಒಂದು ಉದ್ದೇಶ ಹೆಚ್ಚಾಗಿರುತ್ತೆ. ಇಂಥವ್ರು ಏನೋ ಅದೊಂದು ಸ್ವಲ್ಪ ತಿಳ್ಕೋಬೇಕು, ಚೆನ್ನಾಗಿದೆಯೋ, ಅದರದ ಗುಣ ಏನು, ಅದರ ಮಹತ್ವ ಏನು, ಒಟ್ಟಾರೆ ಆ ಕೆಲಸ ಮಾಡಿರಿ ಏನು ಸಿಗುತ್ತೆ, ಆ ಕೆಲಸ ಸರಿ ಇದೆಯೋ ಸರಿ ಇಲ್ವೋ, ಒಟ್ಟಾರೆ ಒಂದು ಯಾವುದೇ ರೀತಿ ಒಂದು ತಲೆ ಕೆಡಿಸ್ತಲೇ ಮಾಡ್ಕೊಂತ ಹೋದ್ರೆ ಎಲ್ಲದಕ್ಕೂ ಒಂದು ಕ್ರಿಯೆಯನ್ನು ಕೊಡ್ತಾ ಇದ್ರೆ ಅದೊಂದು ಸ್ವಲ್ಪ ಯೋಚನೆ ಮಾಡೋದು ಇರೋದಿಲ್ಲ, ಯಾವುದೋ ಒಂದು ಅದರದ ವಿಶೇಷಗಳನ್ನು ತಿಳ್ಕೊಳ್ಳೋದಿಲ್ಲ, ಎಲ್ಲದಕ್ಕೂ ಒಟ್ಟಾರೆ ಒಂದು ಕೆಲಸ ಮಾಡ್ತಾ ಹೋಗ್ತಾನೆ ಇರ್ತಾನೆ. ಈ ಮೇಷ, ಕಟಕ, ತುಲಾ, ಮಕರ ಈ ಕ್ರಿಯೆ ಹೆಚ್ಚಾಗಿ ಗ್ರಹಗಳಿದ್ದಾಗ
ಎಲ್ಲದಕ್ಕೂ ಮುನ್ನುಗ್ಗಿ ಕೆಲಸ ಮಾಡ್ತಾನೆ. ಅದನ್ನು ಯೋಚನೆ ಮಾಡಲ್ಲ, ಅದು ಹೇಗಿದೆ ಸರಿಯೋ ತಪ್ಪೋ ಅನ್ನೋ ಒಂದು ಉದ್ದೇಶ ಇರುವುದಿಲ್ಲ. ಇನ್ನು ನೆಕ್ಸ್ಟ್ ರಾಶಿಯವರು ಮೇಷ, ಕಟಕ, ತುಲಾ, ಮಕರ ಕ್ರಿಯೆ ಆದರೆ ಇನ್ನು ಸಿಂಹ, ವೃಷಭ, ಸಿಂಹ, ವೃಶ್ಚಿಕ, ಕುಂಭ. ಇವರು ಇಚ್ಛಾ ರಾಶಿ. ಈ ಇಚ್ಛಾ ರಾಶಿ ಅಂದ್ರೆ ಗೊತ್ತಾ? ಈ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಕೆಲವೊಮ್ಮೆ ಮನಸ್ಪೂರ್ವಕವಾಗಿ ಇಚ್ಛೆ ಅಂದ್ರೆ ಯಾವುದೋ ಒಂದು ಮನಸ್ಸು ಹೇಳುತ್ತೆ, ಕ್ರಿಯೆ ಒಟ್ಟಾರೆ ಮಾಡೋದಿಲ್ಲ ಅಂತ ಒಂದು ಇರೋದಿಲ್ಲ, ಒಟ್ಟಿಗೆ ಕೆಲಸ ಮಾಡಬೇಕು. ಅದು ತನ್ನ ಹೃದಯದಿಂದ ಅಂತರಾಳದಲ್ಲಿ ಬರುತ್ತೆ, ಕೆಲಸ ಮಾಡಿ ಮುಗ್ಸೋಣ. ಅದು ಯಾರೋ ಇವತ್ತು ಬೈದಿರ್ತಾರೆ, ನಾಳೆ ಅದನ್ನ ಸುಮ್ಮನೆ ತಿರಸ್ಕರಿಸಿ ಮಾಡೋದು ಬೇಡ. ಇಚ್ಛೆ ಪೂರ್ವಕವಾಗಿ ನಮ್ಮ ಧರ್ಮದಲ್ಲಿ ನಾವು ಮಾಡಬೇಕು ಅನ್ನೋ ಒಂದು ಮನಪೂರ್ವಕವಾಗಿ ಇಟ್ಕೊಂಡಿರ್ತಾರೆ ಇಂಥ ರಾಶಿಯವರು ವೃಷಭ, ಸಿಂಹ, ವೃಶ್ಚಿಕ, ಕುಂಭದವರು. ಇನ್ನು ನೆಕ್ಸ್ಟ್ ಮಿಥುನ, ಕನ್ಯಾ, ಧನಸ್ಸು, ಮೀನ. ಜ್ಞಾನ ರಾಶಿ. ಜ್ಞಾನ ರಾಶಿ ಇಟ್ ಈಸ್ ಏನ್ ಹೇಳುತ್ತೆ, ಎಲ್ಲವೂ ಅಂತರ್ಮುಖವಾಗಿ ಅಂತರಾಳದಿಂದ ಅದು ಸರಿಯೋ ತಪ್ಪೋ ಅನ್ನೋದು ಬಹಳ ಯೋಚಿಸ್ತಾರೆ. ಅದು ಮಾಡಿದ್ರೆ ಓಕೆನೋ, ಇಲ್ಲ ಅದು ನಮಗೆ ತಿರುಗಿ ಬೀಳುತ್ತೋ, ಇಲ್ಲ ಮಾಡಿದ್ರೆ ನಮಗೆ ಏನಾರ ಒಂದು ಅದರಲ್ಲಿ ಲಾಭಾಂಶವಾಗಿ ಅದರ ಒಂದು ಜ್ಞಾನರೂಪಕವಾಗಿ ನಾಳೆ ದಿನ ಎಲ್ಲರಿಗೂ ಒಳ್ಳೇದಾಗುತ್ತೋ ಅನ್ನೋ ಒಂದು ವಿಚಾರವನ್ನು ಮಾಡ್ಕೊಂಡಿರ್ತಾರೆ. ಇಂತಹ ಮಿಥುನ, ಕನ್ಯಾ, ಧನಸ್ಸವರು ಜ್ಞಾನ ರಾಶಿಯವರು. ಯಾವುದೇ ಒಂದು ಉದ್ದೇಶ ಪೂರ್ವಕವಾಗಿ ಮಾಡುವಂಥದ್ದು ಅವುಗಳ ಒಂದು ಜ್ಞಾನ ರೀತಿಯಲ್ಲಿ ಆ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೋ, ಇಲ್ಲ ಅದು ಯಾರಿಗಾರ ತೊಂದರೆ ಆಗುತ್ತೋ ಅನ್ನೋ ಒಂದು ಜ್ಞಾನ, ಅಂತರ ಜ್ಞಾನದಿಂದವಾಗಿ ಇವರ ಮುಖಾಂತರವಾಗಿ ಆ ಕೆಲಸ ಸರಿಯೋ ತಪ್ಪೋ ಅನ್ನೋದು ಯೋಚಿಸಿ ಜ್ಞಾನದ ಮುಖಾಂತರ ಕೆಲಸ ಮಾಡುವ ಉದ್ದೇಶ ಈ ವಿಶೇಷತೆ ಮಿಥುನ, ಕನ್ಯಾ, ಧನಸ್ಸು, ಮೀನ ರಾಶಿಯವರಿಗೆ ಇರುತ್ತೆ. ಇಂತಹ ರಾಶಿಗಳಲ್ಲಿ ಈ ಕ್ರಿಯೆ, ಇಚ್ಛಾ, ಜ್ಞಾನ ಈ ರಾಶಿಗಳಲ್ಲಿ ಅವಲಂಬಿತವಾದಂತಹ ಜಾತಕರು ಏನ್ ಮಾಡಬೇಕು, ಯಾವುದೇ ಒಂದು ಯೋಚನೆ ಮಾಡುವಂತ ಕೆಲಸವನ್ನು ಮಾಡ್ಕೋಬೇಕು, ಅಥವಾ ಅದು ಸರಿಯೋ ತಪ್ಪೋ ಒಂದು ಇಚ್ಛಾ ಮನಸ್ಸಿನಿಂದ ಮಾಡುವಂತ ಸಾಮರ್ಥ್ಯ ಇರಬೇಕು. ಅದು ನಾಳೆ ದಿನ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋ ಒಂದು ಜ್ಞಾನದ ಮುಖಾಂತರ ಅವನ್ನು ಪರಿಶೀಲಿಸಿ ಅವುಗಳ ಉದ್ದೇಶವಾಗಿ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇವರು ಹೊಂದ್ಕೊಳ್ಳಬೇಕು. ಯಾವುದು ಇದರಲ್ಲಿ ಕಮ್ಮಿ ಇದೆ, ಯಾವುದು ಹೆಚ್ಚಿದೆ, ಇದನ್ನು ಸ್ವಲ್ಪ ಸರಿಪಡಿಸಿಕೊಂಡು ಒಂದು ಅವುಗಳ ಉದ್ದೇಶ ಪೂರ್ವಕವನ್ನು ಈಡೇರಿಸಿಕೊಳ್ಳುವ ಒಂದು ಇಚ್ಛೆಯನ್ನು ಮಾಡ್ಕೋಬೇಕು. ಇಷ್ಟು ಈ ರಾಶಿಗಳ ಒಂದು ಇದಾಗಿದೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ರಾಶಿಯ ಸ್ವಭಾವಗಳ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.